ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಯಾವುದೇ ಬಸ್ಗಳನ್ನ ಅಥವಾ ಯಾವುದೇ ಬಸ್ಗಳನ್ನ ಇವತ್ತು ರಸ್ತೆಗೆ ಇಳಿಸದೆ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟಿದ್ರು. ಅದರ ನಡುವೆ ಹೈಕೋರ್ಟ್ ಚಡಿಯೇಟು ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಪ್ರಯಾಣಿಕರೇ ಗಮನಿಸಿ, ಮತ್ತೆ ಶುರುವಾಯಿತು ನೋಡಿ ಬಸ್ ಕೋರ್ಟ್ ಚಾಟಿ ನೋಡಿ ಮತ್ತೆ ಶುರುವಾಗಿದೆ. ಈಗ ಹೈಕೋರ್ಟ್ ಕೊಟ್ಟಂತಹ ಚಾಟಿ ಏಟಿನಿಂದಾಗಿ ಬಸ್ ಓಡಾಟ ಮತ್ತೆ ಶುರುವಾಗಿದೆ. ಕೋರ್ಟ್ ಚಾಟಿ ಬಿಟ್ಟು ಬೀಸ್ತಾ ಇದ್ದಂತೆ ಕರ್ತವ್ಯಕ್ಕೆ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಜಮಾವಣೆಯಾಗಿದ್ದಾರೆ. ಗಂಟೆ ಕಾದ್ರೂ ಜನ, ಬಸ್ಸೇ ಸಿಗ್ಲಿಲ್ಲ ಅವರಿಗೆ. ಕೆಲವು ಬಸ್ಗಳು ಬಂದವು, ಆದ್ರೆ ಎಲ್ಲಾ ಬಸ್ಗಳು ಹಿಂದೆ ಇರೋದ್ರಿಂದಾಗಿ ಜನ ಬಸ್ ಇರುತ್ತೆ ಅಂತ ಹೇಳಿ ಬಂದವರು ಗಂಟೆ ಕಾದು ಆನಂತರ ಆಟೋ ಮಾಡಿಕೊಂಡು, ಆನಂತರ ಕ್ಯಾಬ್ಗಳನ್ನು ಮಾಡಿಕೊಂಡು, ಟ್ಯಾಕ್ಸಿಗಳನ್ನ ಮಾಡಿಕೊಂಡು ತಮ್ಮ ಮನೆಗಳಿಗೆ ಹೋದ್ರು. ಅದಾದ ನಂತರ ಕೋರ್ಟ್ ಚಾಟಿ ಬೀಸಿದ ನಂತರ ಈಗ ಎಲ್ಲಾ ಸಿಬ್ಬಂದಿಯೂ ಕೂಡ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಮತ್ತೆ ಬಸ್ ಸಂಚಾರ, ಬಸ್ ಓಡಾಟ ಶುರುವಾಗಿದೆ. ಡಿಪೋದಲ್ಲಿ ನಿಲ್ಲಿಸಿದಂತ ಬಸ್ಗಳು ಈಗ ಆಪರೇಟ್ ಆಗ್ತಾ ಇದ್ದಾವೆ. ಜನ ಅಂತೂ ಹೈರಾಣಾಗಿ ಹೋಗಿದ್ರು ಬೆಳಿಗ್ಗೆಯಿಂದ. ಹಬ್ಬ ಬೇರೆ ಇದೆ. ಹೀಗೆಲ್ಲ ಇರುವಾಗ ಜನ ಖರೀದಿಗೆ ಮಾರ್ಕೆಟಿಗೆ ಬಂದವರು ಅಥವಾ ತಮ್ಮ ಊರುಗಳಿಗೆ ಹೊರಟವರು ಅವರೆಲ್ಲರೂ ಕೂಡ ಗಂಟೆ ಕಾದ್ರೂ ಕೂಡ ಬಸ್ಸೇ ಬರಲಿಲ್ಲ. ಕೆಲವು ಬಸ್ಗಳು ಲೋಕಲ್ ಎಲ್ಲ ಕಡೆ ಓಡಾಡ್ತಾ ಇದ್ವು. ವಿದ್ಯಾರ್ಥಿಗಳೆಲ್ಲ ಬಹಳ ಪರಿತಪಿಸಿದ್ರು. ಇದರ ಹೊರತಾಗಿಯೂ ಕೂಡ ಜನ ಹೈರಾಣಾಗಿ ಆಟೋ ಮಾಡಿಕೊಂಡು ದುಪ್ಪಟ್ಟು ಹಣ ಕೊಟ್ಟು ಹೋದ್ರು. ಕೋರ್ಟ್ ಚಾಟಿ ಬೀಸಿ ಆದ ನಂತರ ಈಗ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸಿಬ್ಬಂದಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶಾಂತಿನಗರ ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ಎಲ್ಲ ಕಡೆಗಳಲ್ಲಿ ಶಾಂತಿನಗರ ಅಂತ ಹೇಳಿ ಅಲ್ಲ, ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆಯಲ್ಲೂ ಕೂಡ ಸಾರಿಗೆ ನೌಕರರ ಮುಷ್ಕರ ಇತ್ತು. ಶಾಂತಿನಗರದಲ್ಲಿ ಇವತ್ತು ಈ ಮುಷ್ಕರ ಹೇಗಾಯಿತು ಅನ್ನೋದ್ರ ಬಗ್ಗೆ ಅರವಿಂದ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅರವಿಂದ್, ತಾವೀಗ ಶಾಂತಿನಗರದಲ್ಲಿ ಬಸ್ ಆಪರೇಟ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಾ. ಜನ ಇವತ್ತು ಬೆಳಿಗ್ಗೆಯಿಂದ ಹೇಗೆಲ್ಲ ಹೈರಾಣಾಗಿ ಹೋದ್ರು ಬಸ್ ಇಲ್ಲದೆ. ಹೆಚ್ಚಿನ ವಿವರ ಏನಿದೆ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಏನಿತ್ತು ಇವತ್ತು ತೀವ್ರವಾಗಿ ಮುಷ್ಕರ ಆಗಿರುವಂತದ್ದು. ಹಲವೆಡೆ ಒಂದು ಎಕ್ಸಾಮ್ಗೆ ಹೋಗಿ ತೆರಳಬೇಕಾಗಿದ್ದಂತಹ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಕ್ಕಾಗ್ಲಿಲ್ಲ, ಕಾಲೇಜ್ಗಳಿಗೆ ಹೋಗಕ್ಕಾಗ್ಲಿಲ್ಲ, ಎಷ್ಟೋ ಜನಕ್ಕೆ ತಮ್ಮ ಕೆಲಸಕ್ಕೆ ಹೋಗಕ್ಕಾಗ್ಲಿಲ್ಲ. ಸದ್ಯ ನಾವೀಗ ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಇದೀವಿ. ನೀವು ನೋಡ್ತಾ ಇರಬಹುದು, ಪ್ರಯಾಣಿಕರು ಇವಾಗ ಸಂಚಾರ ಹೋಗ್ತಾ ಇರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಈಗ ಆರಂಭ ಆಗಿದ್ದಾವೆ. ಅಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ಇದ್ರೂ ಕೂಡ ಇವರು ಮುಷ್ಕರವನ್ನ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಸದಸ್ಯ ವಿಭಾಗೀಯ ಪೀಠ ಏನಿದೆ ಅದು ಸಿಕ್ಕಾಪಟ್ಟೆ ಗರಂ ಆಗಿರುವಂತದ್ದು. ಅಲ್ಲಿ ಇವರು ಯಾವ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡಿ ಇವರು ಅಂದ್ರೆ ಸ್ಟೇ ನೀಡಲಾಗಿದ್ರು ಕೂಡ ಯಾಕೆ ಇವರು ಈ ತರ ಮಾಡಿದ್ರು ಅನ್ನುವಂತ ಹಂತದಲ್ಲಿ ಚಾಟಿ ಬೀಸಿರುವಂತದ್ದು. ಈಗಾಗಲೇ ಸದ್ಯ ಎಲ್ಲಾ ರೀತಿಯಾದಂತಹ ಕೆಎಸ್ಆರ್ಟಿಸಿ ಬಸ್ಗಳು ಅಂದ್ರೆ ಬೆಂಗಳೂರಿನಿಂದ ಯಾವ್ಯಾವ ಭಾಗದಲ್ಲಿ ಬೇರೆ ಜಿಲ್ಲೆಗಳಿಗೆ ಎಲ್ಲಿ ಹೋಗಬೇಕಾಗಿದ್ವು ಬಸ್ಗಳು ಅವು ಈಗ ಸ್ಟಾರ್ಟ್ ಆಗಿರುವಂತದ್ದು, ಹೋಗ್ತಾ ಇರುವಂತದ್ದು. ಸದ್ಯ ಪ್ರಯಾಣಿಕರಿಗೆ ಎಲ್ಲೆಲ್ಲಿ ತಾವು ಹೋಗಬೇಕಾಗಿತ್ತು ಆ ಊರುಗಳಿಗೆ ಹೋಗೋದಕ್ಕೆ ಬಸ್ಗಳು ಸಿದ್ಧವಾಗಿರುವಂತದ್ದು. ನೌಕರರು ಕೂಡ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿರುವಂತದ್ದು. ಸದ್ಯ ಇವತ್ತು ಹೈಕೋರ್ಟ್ ನಲ್ಲಿ ಈ ಒಂದು ಸುದೀರ್ಘವಾದಂತಹ ವಿಚಾರಣೆ ಕೂಡ ಆಯಿತು. ವಿಚಾರಣೆ ಸಂದರ್ಭದಲ್ಲಿ ವಿಭಾಗೀಯ ಪೀಠದಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ನಿಮಗೆ ಮುಷ್ಕರ ತಡೆಯಾಜ್ಞೆಯ ನೋಟಿಸ್ ಇದ್ರೂ ಕೂಡ ಯಾಕಾಗಿ ನೀವು ಈ ರೀತಿ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನು ಹೇಳ್ತಾರೆ. ಅದಾದ ಬಳಿಕ ಅಂದ್ರೆ ನಿನ್ನೆನೆ ನೋಟಿಸ್ ಇವರ ಕೈ ತಲುಪಿದ್ರು ಕೂಡ ವಕೀಲರ ಜೊತೆಗೆ ನಾವು ಅದರ ಬಗೆಗೆ ಮಾತುಕತೆ ನಂತರದಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂತ ಹಂತದಲ್ಲಿ ಹೇಳ್ತಾರೆ. ಅದಾದ ಬಳಿಕ ಮತ್ತೆ ಇವತ್ತು ಬೆಳಗಿನ 6 ಗಂಟೆಯಿಂದ ಮುಷ್ಕರ ಮಾಡ್ತಾರೆ. ಎಷ್ಟೋ ಕಡೆ ಜಿಲ್ಲೆಗಳಲ್ಲಿ ಎಕ್ಸಾಮ್ಸ್ ಗಳಿದ್ರು ಮಕ್ಕಳು ಅವರ ಶಾಲೆಗಳಿಗೆ ಹೋಗಕ್ಕಾಗದಿಲ್ಲ, ಎಷ್ಟೋ ಜನ ತಮ್ಮ ಊರುಗಳಿಗೆ ಹೋಗಕ್ಕಾಗೋದಿಲ್ಲ, ಸಂಪೂರ್ಣವಾಗಿ ಸಮಸ್ಯೆ ಆಗುತ್ತೆ. ನಿಮ್ಮ ಹಾಗೂ ಸರ್ಕಾರದ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿರುವಂತದ್ದು. ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸಿರುವಂತದ್ದು. ಮತ್ತೊಂದೆಡೆ ಅಂದ್ರೆ ಈಗೇನೇನು ಈ ರೀತಿಯಾದಂತಹ ಘಟನೆ ಆಗಿದೆ, ತಡೆಯಾಜ್ಞೆ ಕೊಟ್ಟ ನಂತರವೂ ಕೂಡ ನೀವು ಈ ರೀತಿ ಮಾಡಿದಿರಿ, ನಿಮ್ಮ ವಿರುದ್ಧ ಸರಿಯಾದಂತಹ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಈ ಕ್ಷಣದಿಂದ ಈ ಮುಷ್ಕರವನ್ನ ನಿಲ್ಲಿಸಬೇಕು ಅಂತ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಅದರಂತೆ ಈ ಕೆಎಸ್ಆರ್ಟಿಸಿ ನಿಗಮದ ಈ ಒಂದು ಸಾರಿಗೆಯ ಒಕ್ಕೂಟ ಏನಿದೆ ಆ ಒಕ್ಕೂಟ ಪರ ವಕೀಲರೇನಿದ್ರು ಅವರು ಅದೇ ಕೂಡಲೇ ನಾವು ಮುಷ್ಕರವನ್ನ ಕೈ ಬಿಡ್ತೀವಿ ಅನ್ನುವಂತ ಹಂತದಲ್ಲಿ ವಿಭಾಗೀಯ ಪೀಠದ ಮುಂದೆ ಮನವಿಯನ್ನ ಮಾಡಿಕೊಳ್ತಾರೆ. ಅದಾದ ಬಳಿಕ ಈಗ ಮುಷ್ಕರವನ್ನ ಕೈ ಬಿಟ್ಟಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಮುಷ್ಕರ ಇನ್ನು ಮುಂದೆ ಕೂಡ ಅಂದ್ರೆ ನಾಳೆ ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು ತಿಳಿಸಿರುವಂತದ್ದು. ರಂಜಿತ್, ಅರವಿಂದ, ನಿಮ್ಮ ಅಕ್ಕಪಕ್ಕಲ್ಲ ಆ ಕಡೆ ಜನ ಇದ್ರೆ ಅವ್ರನ್ನ ಮಾತಾಡಿಸಿ, ಇವತ್ತು ಮುಷ್ಕರ ಅವ್ರಿಗೆ ಬಿಸಿ ತಟ್ಟಿದ್ಯಾ, ಜನ ಏನ್ ಹೇಳ್ತಾರೆ,
ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಬಸ್ ಎಲ್ಲ ಅವರು ಡಿಪೋದಿಂದ ಹೊರಗಡೆ ತರಲಿಲ್ಲ. ಖಂಡಿತವಾಗಿ ರಂಜಿತ್, ನಿಜಕ್ಕೂ ಕೂಡ ಹಲವು ನಿಲ್ದಾಣಗಳಲ್ಲಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ರೀತಿಯಾದಂತಹ ಘಟನೆಗಳಾಗಿದ್ವು. ಹಲವು ಜಿಲ್ಲೆಗಳಲ್ಲಾಗಿದ್ವು. ಬೆಂಗಳೂರಿನಲ್ಲೂ ಮೆಜೆಸ್ಟಿಕ್ ಆಗಿರ್ಬೋದು, ಶಾಂತಿನಗರ ಬಸ್ ಸ್ಟಾಪ್ ಆಗಿರ್ಬೋದು, ಹಲವು ಕಡೆ ಆಗಿತ್ತು. ಇಲ್ಲಿ ಪ್ರಯಾಣಿಕರನ್ನ ಮಾತನಾಡ್ಸೋಣ. ಅಮ್ಮ, ಇವತ್ತು ಬಸ್ ಮುಷ್ಕರ ಆಗಿತ್ತು, ಎಲ್ಲೂ ಕೂಡ ಬಸ್ ಓಡಾಡ್ತಾ ಇರಲಿಲ್ಲ. ನಿಮಗೆ ಎಷ್ಟು ಸಮಸ್ಯೆ ಆಯ್ತು? ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ನಮ್ ಬಸ್ಸಲ್ಲಿ ಹೋಗಲ್ಲ. ನಮ್ಗೆ ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ. ಇನ್ನಷ್ಟು ಜನರನ್ನ ಪ್ರಯಾಣಿಕರನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ರಂಜಿತ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹಲವು ಜನರಿದ್ದಾರೆ ಇಲ್ಲಿ. ಸರ್, ಇವತ್ತು ಬಸ್ ಮುಷ್ಕರ ಆಯ್ತು, ಎಷ್ಟು ತೊಂದರೆ ಆಯ್ತು ಜನರಿಗೆ ಅಂತ? తొందరగా అంటే నెక్స్ట్ టైం వేస్తాం. నెక్స్ట్ సార్ ಎಲ್ಲಿಂದ ಬಂದಿದ್ರಿ, ಎಲ್ಲಿ ಹೋಗ್ಬೇಕಾಗಿತ್ತು? సార్ని అడిగి మళ్ళా మా ఇన్ఫర్మేషన్ ఇచ్చి తీసుకొని ఇన్ఫర్మేషన్ తర్వాత అతను ఏం చెప్తాడో కనుక్కొని మళ్ళీ ಯಾವ ಊರಿಗೆ ಹೋಗ್ಬೇಕಾಗಿತ್ತು? ಬನ್ನೇರುಘಟ್ಟ. ನೋಡಿ ರಂಜಿತ್, ಇಲ್ಲಿ ಬೇರೆ ಬೇರೆ ರಾಜ್ಯದವರಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯವರಾಗಿರ್ಬೋದು, ಬೆಂಗಳೂರಿನಿಂದ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಗೆಲ್ಲ ಅವ್ರು ಹೋಗಬೇಕಾಗಿತ್ತು. ಆದ್ರೆ ಹೋಗೋದಕ್ಕೆ ಅವರಿಗೆ ತೊಂದರೆ ಆಗಿರುವಂತದ್ದು. ಸದ್ಯ ಹಲವಾರು ಜನರು ಈಗಷ್ಟೇ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಈಗ ಕರ್ತವ್ಯಕ್ಕೆ ಹಾಜರಾಗಲು ಒಂದು ಅಧಿಕೃತವಾಗಿ ಸೂಚನೆ ಕೂಡ ಸಿಕ್ತು. ತಕ್ಷಣವೇ ಅಧಿಕೃತವಾಗಿ ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಯಿತು. ಆ ಬಳಿಕ ಈಗ ಎಲ್ಲರೂ ಹೋಗಿರುವಂತದ್ದು. ಮತ್ತಷ್ಟು ಪ್ರಯಾಣಿಕರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಸಾರಿಗೆ ಮುಷ್ಕರ ಆಗಿತ್ತು, ಬೆಳಗಿಂದ ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಆಗಿತ್ತು. ಈ ರೀತಿಯಾದಂತಹ ತೊಂದರೆ ಆಗಿದೆ. ಈಗ ಏನ್ ಹೇಳ್ತೀರಿ? ಇದಿಷ್ಟು ರಂಜಿತ್ ಪ್ರಯಾಣಿಕರ ಮಾತುಗಳು. ಅಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಈಗ ಏನಿದೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಸೂಚನೆ ಇತ್ತು. ಸದ್ಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ. ಅರವಿಂದ್, ಏನಾಗಿದೆ? ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಯಾವುದೇ ಬಸ್ಗಳನ್ನ ಅಥವಾ ಯಾವುದೇ ಬಸ್ಗಳನ್ನ ಇವತ್ತು ರಸ್ತೆಗೆ ಇಳಿಸದೆ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟಿದ್ರು. ಅದರ ನಡುವೆ ಹೈಕೋರ್ಟ್ ಚಡಿಯೇ ಇಟ್ಟು ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಪ್ರಯಾಣಿಕರೇ ಗಮನಿಸಿ, ಮತ್ತೆ ಶುರುವಾಯಿತು ನೋಡಿ ಬಸ್ ಕೋರ್ಟ್ ಚಾಟಿ. ನೋಡಿ ಮತ್ತೆ ಶುರುವಾಗಿದೆ. ಈಗ ಹೈಕೋರ್ಟ್ ಕೊಟ್ಟಂತಹ ಚಾಟಿ ಏಟಿನಿಂದಾಗಿ ಬಸ್ ಓಡಾಟ ಮತ್ತೆ ಶುರುವಾಗಿದೆ. ಕೋರ್ಟ್ ಚಾಟಿ ಬಿಟ್ಟು ಬೀಸ್ತಾ ಇದ್ದಂತೆ ಕರ್ತವ್ಯಕ್ಕೆ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಜಮಾವಣೆಯಾಗಿದ್ದಾರೆ. ಗಂಟೆ ಕಾದ್ರೂ ಜನ, ಬಸ್ಸೇ ಸಿಗ್ಲಿಲ್ಲ ಅವರಿಗೆ. ಕೆಲವು ಬಸ್ಗಳು ಬಂದವು, ಆದ್ರೆ ಎಲ್ಲಾ ಬಸ್ಗಳು ಇಲ್ಲದೆ ಇರೋದ್ರಿಂದಾಗಿ ಜನ ಬಸ್ ಇರುತ್ತೆ ಅಂತ ಹೇಳಿ ಬಂದವರು ಗಂಟೆ ಕಾದು ಆನಂತರ ಆಟೋ ಮಾಡಿಕೊಂಡು, ಆನಂತರ ಕ್ಯಾಬ್ಗಳನ್ನ ಮಾಡಿಕೊಂಡು, ಟ್ಯಾಕ್ಸಿಗಳನ್ನ ಮಾಡಿಕೊಂಡು ತಮ್ಮ ಮನೆಗಳಿಗೆ ಹೋದ್ರು. ಅದಾದ ನಂತರ ಕೋರ್ಟ್ ಚಾಟಿ ಬೀಸಿದ ನಂತರ ಈಗ ಎಲ್ಲಾ ಸಿಬ್ಬಂದಿಯೂ ಕೂಡ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಮತ್ತೆ ಬಸ್ ಸಂಚಾರ, ಬಸ್ ಓಡಾಟ ಶುರುವಾಗಿದೆ. ಡಿಪೋದಲ್ಲಿ ನಿಲ್ಲಿಸಿದಂತ ಬಸ್ಗಳು ಈಗ ಆಪರೇಟ್ ಆಗ್ತಾ ಇದ್ದಾವೆ. ಜನ ಅಂತೂ ಹೈರಾಣಾಗಿ ಹೋಗಿದ್ರು ಬೆಳಿಗ್ಗೆಯಿಂದ. ಹಬ್ಬ ಬೇರೆ ಇದೆ. ಹೀಗೆಲ್ಲ ಇರುವಾಗ ಜನ ಖರೀದಿಗೆ ಮಾರ್ಕೆಟಿಗೆ ಬಂದವರು ಅಥವಾ ತಮ್ಮ ಊರುಗಳಿಗೆ ಹೊರಟವರು ಅವರೆಲ್ಲರೂ ಕೂಡ ಗಂಟೆ ಕಾದ್ರೂ ಕೂಡ ಬಸ್ಸೇ ಬರಲಿಲ್ಲ. ಕೆಲವು ಬಸ್ಗಳು ಲೋಕಲ್ ಎಲ್ಲ ಕಡೆ ಓಡಾಡ್ತಾ ಇದ್ವು. ವಿದ್ಯಾರ್ಥಿಗಳೆಲ್ಲ ಬಹಳ ಪರಿತಪಿಸಿದ್ರು. ಇದರ ಹೊರತಾಗಿಯೂ ಕೂಡ ಜನ ಹೈರಾಣಾಗಿ ಆಟೋ ಮಾಡಿಕೊಂಡು ದುಪ್ಪಟ್ಟು ಹಣ ಕೊಟ್ಟು ಹೋದ್ರು. ಕೋರ್ಟ್ ಚಾಟಿ ಬೀಸಿ ಆದ ನಂತರ ಈಗ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸಿಬ್ಬಂದಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶಾಂತಿನಗರ ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ಎಲ್ಲ ಕಡೆಗಳಲ್ಲಿ ಶಾಂತಿನಗರ ಅಂತ ಹೇಳಿ ಅಲ್ಲ, ಇವತ್ತು